ಕೊಡ್ಲೆ ಏನ್ ಆಗಕ್ಕಿಲ್ಲ, ಸಮಾಧಾನ ಮಾಡ್ಕೊ. ಲೇ ಕ್ವಾಟ್ಲೆ ಯಪ್ಪ ತರ್ಕ ಅಂತಮ್ಮ. ಆಯ್ತಾ ಇಲ್ಲ ಕಣ್ಲ ಕ್ವಾಟ್ಲೆ ನನ್ ಕಾಲು ಅಮ್ಮ. ಇಲ್ಲ ಕ್ವಾಟ್ಲೆ ದಿಟ್ಟವಾಗ್ಲು ನೀನು ಉಳುಕ್ತಾ ಇದೆಯಾ ಇಲ್ಲ ಯಾವ್ದಾನ ಹಳೆ ದ್ವೇಷ ನಾನು ಮಡಿಕಡಿದ್ದಿಲ್ಲ. ಅಂತಮ್ಮ ಉಳಿಕ್ ತೆಗೆದು ಅಂದ್ರೆ ಹಿಂಗೆಯ, ಮೊದ್ಲು ಹೊಸಿ ನೋವಾಯ್ತದೆ, ಆಮೇಕೆ ಮಂತ್ರ ಹಾಕಿ ನಟ್ಕಿ ತೆಗೆದು ಬಿಟ್ರೆ ನೋವೆಲ್ಲ ಹಂಗೆ ಮಾಯ ಆಗೋಯ್ತದೆ. ಏನ್ ಮಾಯ ಆಯ್ತದ. ಓ ಕಾಲು ಕಾಲ್ ತೆಗ್ದಲ್ಲೋ ಕ್ವಾಟ್ಲೆ. ಏನು ಆಗಕ್ಕಿಲ್ಲ, ಮಡ್ಗು ಅಂತಮ್ಮ. ಬೇಡಪ್ಪ. ಏನ್ ಆಗಕ್ಕಿಲ್ಲ ಮಡ್ಗು. ಲೇ ಕ್ವಾಟ್ಲೆ ಕೈ ಮುಗಿತೀನಿ ಕಳ, ತಮಾಷೆ ಮಾಡೋ ವಿಷಯ ಅಲ್ಲ ಕಳ. ಬೇಟ ಇಲ್ಲ ಇದೆಲ್ಲ ನಿಂಗೆ ಬರ್ತದೇನ್ಲ. ಲೇ ಯಾಕ್ಲ ಹಿಂಗ್ ನಗ್ತಿದ್ದಿ. ಯಾ ನನ್ ಮಗನ್ ಗೊತ್ತು ಆಯ್ತಮ್ಮ, ಮರಿ ಹಣ ಉಳುಕ್ ತೆಗಿವಾಗ ಒಂದೆರಡು ದಿವಸ ನೋಡ್ಕೊಂಡಿವ್ನಿ, ಅದನ್ನ ಕಲ್ತ್ಕೊಳ್ಳವ ಅಂತ ಪ್ರಯತ್ನ ಪಡ್ತೀವ್ನಿ. ಲೇ ಮನೆಯೊಳ ಕಲಿಯಕ್ ನಿಂಗ್ ನನ್ ಕಾಲೇ ಬೇಕಿತ್ತೇನ್ಲ, ನಿಂಗಿನ್ ಯಾರ ಕಾಲ ಸಿಗ್ಲಿಲ್ವೇ. ನೋಡ್ಕೊಂಡಿರೋದು ಬತ್ತದೋ ಇಲ್ವೋ ಅಂತ ಕಲಿಯಕ್ಕೆ ಒಂದ್ ಕಾಲ್ ಬೇಕು ಅಲ್ವಾ ಅಂತಮ್ಮ, ಅದು ಉಳ್ಕಿರ್ಬೇಕಲ್ವಾ. ಯೋಚನೆ ಮಾಡು, ಹೆಂಗೂ ನಿನ್ ಕಾಲು ಉಳ್ಕಿತ್ತು, ಅದ್ರ ಮೇಲೆ ಪ್ರಯೋಗ ಮಾಡುವ ಅಂತ ಅಂತಮ್ಮ. ನೀನೇನು ಯೋಚನೆ ಮಾಡ್ಬೇಡ ಅಂತಮ್ಮ, ಕಾಲ್ ಮಡ್ಗೋ, ಹಂಗೆ ಹಿಂಗೆ ಹಿಂಗೆ ತಿರುಗಿಸಿ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗೈತದೆ. ಅಯ್ಯೋ ಪಾಪಿ ನನ್ನ ಮಗನೇ, ನಿಂಗ್ ಕಲಿಯಕ್ ನನ್ ಕಾಲೇ ಬೇಕೆಲ್ಲ. ಒಂದೇ ಒಂಚೂರು ಯಾಮಾರಿದ್ರೆ ನನ್ ಕಾಲ್ಗೊಂದ್ ಗತಿ ಕಾಣಿಸ್ಬಿಡ್ತಿದ್ದಲ್ಲ. ಏನಿಲ್ಲ ಅಂತಮ್ಮ, ಆಗ್ಲೇ ಅರ್ಧ ಕಲ್ತ್ಬಿಟ್ಟಿವ್ನಿ, ಇನ್ನ ಅರ್ಧ ಕಲಿಬೇಕಾಯ್ತೆಯ. ಲೇ ಅಪ್ಪ ಪುಣ್ಯಾತ್ಮ, ನೀನ್ ತೆಗಿಯೋದು ಬೇಡ, ನನ್ ತೆಗಿಸ್ಕೊಳ್ಳೋದು ಬೇಡ, ಸುಮ್ಕೆ ಹೊಟ್ಟೋಗ್ಲಾ. ಅದೇನ್ ನಿನ್ ಅಂಗಡಿ ಎತ್ಕೊಂಡು ಹೊಟ್ಟೋಗ್ಲಾ, ಹೋಗ್ಲಾ. ಗೌಡ್ರೆ ಒಳಗ್ ಬರ್ಬೋದೇ? ಬರ್ಬೇಡ. ಸುಮ್ಕೆ ಇರು ಅಂತಮ್ಮ. ಅದ್ಕೆಮ್ಮ ಬನ್ನಿ. ನೀವಾರು ಯೋಜನೆ ಅದ್ಕಮ್ಮ, ಕಾಲು ಉಳುಕ್ ತೆಗಿಸ್ಕೊಳಕಿಲ್ಲ ಅಂತವ್ನಿ ಅಂತಮ್ಮ. ಅವಳೆಲ್ಲ ಹೇಳೋದು, ಅವಳನ್ ಕಾಪಾಡಕ್ ಹೋಗಿದ್ಕೆ ತಾನೆ ನಂಗೆ ಈ ಗತಿ ಬಂದಿದ್ದು. ಈಗ ತಿರ್ಗಾ ಮತ್ತಿನ್ಯಾಕ್ ಬಂದಿದ್ದಳು ಕೇಳಾಕೊಟ್ಲೆ. ಆ ಅವ್ರ ಕಾಲ್ ಬಟ್ಟೆ ಬಿಚ್ಚಿ ಕ್ಲೀನ್ ಮಾಡಿ ಔಷಧಿ ಕಟ್ಬಿಟ್ಟು ಹಂಗೆ ಕಾಲ್ ಉಳ್ಕದಲ್ಲ, ಆ ಉಳುಕ್ ತಗ್ಬಿಟ್ಟು ಹೋಗೋಣ ಅಂತ ಬಂದಿದೀನಿ ಅಂತ ಹೇಳಿ ಅಣ್ಣಯ್ಯ. ಲೇ ಕ್ವಾಟ್ಲೆ ಅವೆಲ್ಲ ಏನ್ ಬೇಡ್ಕಣಂತೆ, ಸುಮ್ಕೆ ಹೋಗ ಕೇಳ. ಯಾಕ್ ಬೇಡ? ನೋಡಿ ಅಣ್ಣಯ್ಯ, ನನ್ನ ಕಾಪಾಡೋದಕ್ ಬಂದಿದ್ದಕ್ಕೆ ಅಲ್ವಾ ಇವ್ರ ಕಾಲ್ ಉಳ್ಕಿದ್ದು. ಅದಕ್ಕೆ ಅದನ್ನ ತಗ್ಬಿಟ್ಟು ಹೋಗ್ತೀನಿ. ಯಾಕೆ ಅಂದ್ರೆ ನಮ್ಮ ಮಟ್ಟಿನಲ್ಲಿ ಯಾರಿಗೆ ಕಾಲು ಉಳುಕಿದ್ರು ನಾನೇ ತೆಗಿಯೋದು. ನನ್ ಕೈಲಿ ಉಳುಕ್ ತಗಸ್ಕೊಂಡ್ರೆ ಕಣ್ ಬಿಟ್ಟು ಕಣ್ ತೆಗಿಯೋಷ್ಟರಲ್ಲಿ ಮಾಯ ಆಗೋಯ್ತದೆ ಅಂತ ಹೇಳಿ ಅಣ್ಣಯ್ಯ. ಅಂತಮ್ಮ ನೋವ್ನ ಮಾಯ ಮಾಡ್ತಾರಂತೆ, ನಿನ್ ಕಾಲ್ ಕೊಡು. ಅಪ್ಪ ತಂದೆ ಹಂಗೆ ನೀನು ಹೇಳಿ ಇರೋ ನೋವನ್ನ ಜಾಸ್ತಿ ಮಾಡಿ ಇಟ್ಟಿದ್ಯಾ ಕಳ. ನಿಮ್ಗೆಲ್ಲ ಕಾಲ್ ಉಳುಕ್ ತೆಗಿಯೋದಿಕ್ಕೆ ನನ್ ಕಾಲೇ ಬೇಕಾಗಿದ್ದದೆ, ಹೋಗಲ್ಲೇ. ಕೂತ್ಕೊ. ನೋಡ್ದಾ, ಎದ್ ನಡ್ಯಕ್ ಆಗದೆ ಇದ್ರು ತಿರ್ಗಾ ಜಂಬ ಕೊಚ್ಕೊತಾ ಇದೀಯ. ಸುಮ್ಕೆ ಎತ್ಕೊಂಡ್ ಹೇಳ್ದಂಗ್ ಕೇಳೋ, ಕಾಲ್ ಮಾಡ್ಕೋ. ಲಾ ಕ್ವಾಟ್ಲೆ, ನಿಮ್ಮನ್ನ ನಂಬಿ ಯಾವ ಧೈರ್ಯದ ಮೇಲೆ ನಾನು ಕಾಲ್ ಕೊಡ್ಲಿಲ್ಲ. ನಂಗಿರೋದೇ ಎರಡೇ ಕಾಲು, ಹೋಗಲಿ. ನಮ್ಗೆ 4 ಕಾಲ್ ಇದ್ದತೆ, ಉಳುಕ್ ತೆಗಿಯಕ್ ಬರ್ತದೆ ಅಂತ ಹೇಳಿ ಅಣ್ಣಯ್ಯ. ಕೊಡಕ್ ಹೇಳಿ ಕಾಲ್ನ. ಅಲ್ಲ ಅಂತಮ್ಮ, ಅದಕ್ಕೆ ಮುನ್ನ ನಂಬಿ ನಿನ್ ಮನ್ಸೇ ಕೊಟ್ಟಿದ್ಯಂತೆ, ಕಾಲ್ ಕೊಡಕ್ ಯಾಕಂಗ್ ಒದ್ದಾಡ್ತಾ ಇದೀಯಾ? ಅದಕ್ಕೆ ಯಾಕಂಗ್ ಗುರಾಯಿಸ್ತೀಯ ಅಂತಮ್ಮ. ಅದಕ್ಕೆಮ್ಮ ಬರ್ತದೆ ಅಂತ ಹೇಳ್ತಾ ಇರ್ತಾನೆ, ಕಣ್ಣು ಮುಚ್ಕೊಂಡ್ ನಿನ್ ಕಾಲ್ ಕೊಡು. ಅದಕ್ಕೆಮ್ಮ ನೀವ್ ಕೂತ್ಕೊಳ್ಳಿ, ಅರ್ಧ ಕಾಲು ನಾನ್ ಸರಿ ಮಾಡಿದೀನಿ, ಇನ್ನ ಅರ್ಧ ಕಾಲನ್ನ ನೀವೇ ಸರಿ ಮಾಡಿ ಕೂತ್ಕೊಳ್ಳಿ.
ಮಡ್ಗು ಅಂದೆ. ಅಣ್ಣಯ್ಯ ಇದ್ಯಾವ ಎಣ್ಣೆ? ಇದ ಅತ್ಯಮ್ಮ ವಡೆ ಬೇಯಿಸಿರೋ ಬಾಳಿಲಿತ್ತು ಆ ಎಣ್ಣೆ. ಅದ್ರಲ್ಲಿ ಯಾರಾದ್ರೂ ಉಳುಕ್ ತೆಗ್ದಾರ ಅಣ್ಣಯ್ಯ? ಎಣ್ಣೆ ಯಾವ್ದಾದ್ರೇನಂತೆ ಅತ್ಯಮ್ಮ, ಕಾಲುಗ್ ಸೋರದ್ ಮುಖ್ಯ. ಅಣ್ಣಯ್ಯ ಉಳುಕ್ ತೆಗಿಯಕ್ಕೆ ಉಳುಕ್ ತುಪ್ಪ ಇಲ್ಲಾಂದ್ರೆ ಹರಳೆಣ್ಣೆ ಹಾಕ್ಬೇಕು, ಅವಾಗೆಯ ಉಳುಕ್ ಬಿಡೋದು. ಕ್ಷಮಿಸಿ, ನಾನೇನಾದ್ರೂ ಇಲ್ಲಿದ್ರೆ ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ. ಬೇಡ, ನಾನು ಹೋಯ್ತೀನಿ. ಅಂಟಮ್ಮ ಸರಿಯಾಗಿ ಉಳುಕ್ ತೆಗಸ್ಕೊಳಪ್ಪ. ಆಯ್ತು ಹೋಗಪ್ಪ ನೀನು. ಹೇಳ್ದಲ್ಲ ಸಾಕ್ ಬಿಡಪ್ಪ, ನಾನು ಇನ್ನಿರಕಿಲ್ಲ, ಇಬ್ರು ಶುರು ಹಚ್ಕಳಿ. ನೋಡಲ್ಲ ನೋಡಲ್ಲ ನಾನೇನು ನೋಡಲ್ಲ, ನೋಡಲ್ಲ ನೋಡಲ್ಲ ನಾನೇನು ನೋಡಲ್ಲ. ಶುರು ಹಚ್ಕಳಿ. ಏಯ್, ಉಳುಕಿರೋದು ಕಾಲಲ್ಲಿ, ಮುಖದಲ್ಲ. ಕಾಲ್ ನೋಡ್ಕೋವತ್ತು. ಅದ್ ನನಗ್ ಗೊತ್ತದೆ. ಇದ್ನೇ ನೋಡ್ತಾ ಇದ್ರೆ ನಿಮಗ್ ನೋವು ಹೆಚ್ಚಾಯ್ತದೆ. ಅದ್ಕೆಯ ನನ್ ಮುಖಾನೇ ನೋಡ್ತಾ ಇರಿ, ನಿಮ್ಗ್ ನೋವೇನು ಗೊತ್ತಾಗಕ್ಕಿಲ್ಲ. ವಾ, ಹಂಗೆಲ್ಲ ಏನಿಲ್ಲ. ನನ್ ಕಾಲ್ನ ನೋಡ್ತಾ ಇರ್ತೀನಿ, ನೀನ್ ಸುಮ್ಕೆ ಒತ್ತು, ಅದೇನಾಯ್ತದೋ ಆಗ್ಲಿ. ಯಪ್ಪೋ, ನೋವಾಯ್ತೈತಿ. ಅದಕ್ಕೆ ಹೇಳಿದ್ದು, ನನ್ ಮಾತೆಲ್ಲ ಕೇಳಿರಿ. ಸುಮ್ಕೆ ನನ್ ಮುಖ ನೋಡ್ತಾ ಇರಿ, ನಿಮಗ್ ಗೊತ್ತಾಗ್ದಂಗ್ ತೆಗ್ದ್ಬಿಡ್ತೀನಿ. ಇವ್ಳು ಜಿಟ ಹೇಳ್ತಾವಳೋ ಇಲ್ಲ ಆಟ ಆಡ್ಸಕ್ ಹೇಳ್ತಾವಳೋ ಗೊತ್ತಾಯ್ತಾ ಇಲ್ವಲ್ಲ. ಒಂದ್ ಕಿತ ಅದನ್ನ ನೋಡೇ ಬಿಡುವ, ನೋವು ಗೊತ್ತಾಗ್ಲಿ, ಆಮ್ಯಾಕ್ ಮಾಡ್ತೀನಿ. ನಿಮ್ಗೆ ಹೇಳಿದ್ದು ನೋಡಿ. ಇದೇನವ ಹಿಂಗಾಗೋಯ್ತು? ಅತ್ತೆ, ಅವ್ವ, ಅತ್ತೆ, ಯಾಕೆ ಯಾಕೆ ಹಿಂಗ್ ಓಡ್ ಬತ್ತಿದ್ಯೆ? ಹೋಯ್ತು ಅತ್ತೆ, ಎಲ್ಲ ಹಾಳಾಗಿ ಎಕ್ಕುಟ್ಟೋಯ್ತು. ಅದೇನಾಯ್ತು ಏನ್ ಹೋಯ್ತು ಅಂತ ನೆಟ್ಟಗ್ ಹೇಳು. ಅದ್ನ ನನ್ ಯಾವ ಬಾಯಿಂದ ಹೇಳಿ ಅತ್ತೆ? ಅಯ್ಯೋ, ಇರೋ ಬಾಯಲ್ಲೇ ಹೇಳು. ಅದೇ ಅತ್ತೆ, ನಾವೆಲ್ರೂ ಸೇರ್ಕೊಂಡು ಅವ್ರಿಬ್ರನ್ನ ದೂರ ಮಾಡ್ಬೇಕು, ಆ ವಿದ್ಯುನ್ನ ಎಟ್ಟಿಂದ ಕಳಿಸ್ಬೇಕು ಅಂತ ಅನ್ಕೊಂಡಿದ್ರೆ, ಅಲ್ಲಿ ನೋಡಿದ್ರೆ ಅವ್ರಿಬ್ರು ಇನ್ನಷ್ಟು ಹತ್ರ ಆಗಂಗ್ ಕಾಣಿಸ್ತಾವ್ರೆ. ಸುಮ್ಕೆ ಮೆದ್ಲು ಕೈ ಹಾಕ್ಬೇಡ, ಏನ್ ವಿಷಯ ಅಂತ ಕರೆಕ್ಟ್ ಆಗಿ ಹೇಳು. ಅದೇ ಅತ್ತೆ, ಆ ವಿದ್ಯಾ ಭದ್ರ ಮಾಮನ್ ರೂಮ್ ಒಳಗಡೆ ಇನ್ನೇನ್ ಹೇಳೋದು, ಎಣ್ಣೆ ಹಚ್ಚಿ ಅವ್ರ ಕಾಲಿಗೆ ಮಸಾಜ್ ಮಾಡೋದೇನ್ ಕೇಳಿ, ಇಬ್ರು ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೊಳ್ಳೋದೇನ್ ಕೇಳಿ. ಅದೆಲ್ಲ ನೋಡ್ತಾ ಇದ್ರೆ ಅವ್ರಿಬ್ರು ಮತ್ತೆ ಬ್ಯಾರೆ ಏನು ನಡಿಯಂಗ್ ಕಾಣಿಸ್ತಾ ಇದೆ. ಅದಕ್ಕೆ ಅವಳು ಸಾಮಾನ್ಯದವಳಲ್ಲ. ಯಾರು ಅವಳು ಕಲ್ಲೊಡಿದ್ರೆ ಅದ್ರಲ್ಲೇ ಮನೆ ಕಟ್ಕತಾಳೆ. ಅಂತದ್ರಲ್ಲಿ ಇಂಥ ಚಾನ್ಸ್ ಬಿಡ್ತಾಳ? ಚೆನ್ನಾಗ್ ನಾಟಕ ಮಾಡಿ ಆ ಭದ್ರನ್ನ ಬುಟ್ಟಿಗೆ ಹಾಕತಾಳೆ. ಈ ಭದ್ರನುವೆ
ಬೇಕು ಅಂತಲೆಯ ಹೊಸ್ದಾಗಿ ಆಟ ತೆಗ್ದಿರಂಗ್ ಅವನೆ. ನಾವೇನಾದ್ರೂ ಅವ್ರನ್ನ ಹಿಂಗೆ ಬಿಟ್ರೆ ಇಂಥವ್ನೇ ನೆಪ ಮಾಡ್ಕೊಂಡು ಇನ್ನೂ ಹತ್ರ ಆಗೋಯ್ತಾರೆ. ಗೌಡ್ರೆ, ಈಗ ಹೊಸಿ ನೋವ್ತದೆ, ಸಹಿಸ್ಕೊಂಬಿಡಿ. ಆಮೇಕಿಂದ ಎಲ್ಲ ಸರಿ ಹೋಯ್ತದೆ. ಗೌಡ್ರೆ, ಈಗ ಹೆಂಗಿದ್ದತು? ಈಗ ಹೊಸಿ ಪರವಾಗಿಲ್ಲ ಅನ್ಸ್ತದೆ. ಗೌಡ್ರೆ, ಈಗ ನಿಂತ್ಕೊಂಡ್ಬಿಟ್ಟು ಒಂದ್ 4 ಹೆಜ್ಜೆ ಹಾಕ್ಬಿಟ್ಟು ನೋಡಿ. ಅಮ್ಮ, ಪರವಾಗಿಲ್ಲ, ನಡೆದ್ರೂ ಏನ್ ಆಟೋ ನೋವಾಯ್ತಾ ಇಲ್ಲ. ಹಂಗಾದ್ರೆ ಉಳುಕ್ ಬಿಟ್ಟದೆ, ನೀವ್ ಆರಾಮಾಗಿರಿ. ಅದ್ಕೆ ಹೇಳೋದು, ಏನ್ರು ಮತ್ ಕೇಳ್ಬೇಕು ಅಂತ. ಆಯ್ತಾಯ್ತು, ಬಂದ್ ಕೆಲ್ಸ ಮುಗೀತು, ಇನ್ ನೋಡ್ಬೋದು. ಗೌಡ್ರೆ, ನನ್ ಬಂದ್ ಕೆಲ್ಸ ಆಯ್ತು. ಈಗ ನಿಮ್ ಕಾಲ್ಗೆ ಯಾವ ತೊಂದ್ರೆನೂ ಆಗಕ್ಕಿಲ್ಲ, ಆರಾಮಾಗಿ ಓಡಾಡ್ಬೋದು. ಗೌಡ್ರೆ, ನಾನ್ ಬೀಳ್ತೀನಿ ಅಂತ ಕಿರ್ಚಿದ್ ಕೂಡ್ಲೆ ಓಡ್ ಬಂದು ನನ್ನ ಬೀಳ್ದೆ ಇರೋ ತರ ಕಾಪಾಡಿದ್ರಲ್ಲ, ಅಲ್ಲೇ ಅರ್ಥ ಆಯ್ತು ನಿಮ್ ಮನ್ಸಲ್ಲಿ ಕೋಪದ್ಕಿಂತ ನನ್ ಮೇಲೆ ಹೆಚ್ಚು ಪಿರುತಿ ಅದೇ ಅಂತ. ನೀವು ನನ್ನ ಕಾಪಾಡಿದಕ್ಕೆ ನಾನ್ ಮಾತ್ರ ಅಲ್ಲ, ಹೊಟ್ಟೆನಲ್ಲಿರೋ ನಿಮ್ಮಗುನು ಸಾನೆ ಖುಷಿ ಪಡ್ತಾ ಇದೆ. ಅದ್ಕೆಯ ನಮ್ಮಪ್ಪ ಹಿಂಗೆ ಥ್ಯಾಂಕ್ಸ್ ಹೇಳು ಅಂತ ಹೇಳ್ತು. ಅದಕ್ಕೆ ಥ್ಯಾಂಕ್ಸ್ ಗೌಡ್ರೆ. ಕಂದ, ನಿಮ್ಮಪ್ಪ ಹಿಂಗೆ ಥ್ಯಾಂಕ್ಸ್ ಹೇಳಿವ್ನಿ, ಅವ್ರಿಗೆ ತಲ್ಪದೆ. ನಿಮ್ಮಪ್ಪಯ್ಯ ಇನ್ನುವೆ ಇಲ್ಲಿರೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಬಾ ಹೋಗುಮ. ರೀ, ನೀವ್ ಅಟ್ಟಿತವ ಹೋಗಿರಿ, ನಾನ್ ಬರ್ತೀನಿ. ಸರಿ. ವಿದ್ಯಕ್ಕ, ಚಂಪಾ, ಒತ್ತಾರೆಲೆ ಗಂಡ ಹೆಂಡ್ರು ಸವಾರಿ ಎಲ್ಲಿಗೋ ಹೋಗ್ ಬರ್ತಾ ಇರೋ ತರ ಅದೇ. ಹ್ಞೂ ಅಕ್ಕ, ಇವತ್ ಅವ್ರೇ ತಾವಾಗೆ ಬಂದು ನನ್ ಕುಟೆ ಪಿರುತಿಯಿಂದ ಮಾತಾಡಿ ಆಚೆ ಸುತ್ತಾಡ್ಕೊಂಡ್ ಬರೋಣ ಬಾ ಅಂತ ಹೇಳಿ ಕರ್ಕೊಂಡ್ ಹೋಗಿದ್ರು. ವಿದ್ಯಕ್ಕ, ಅದ್ರಿಂದ ಸ್ಯಾನೆ ಖುಷಿ ಆಯ್ತದೆ. ಇದೇನಪ್ಪ ಆಶ್ಚರ್ಯ, ತಾವಾಗೆ ಕರ್ಕೊಂಡ್ ಹೋದ್ರೆ ನನಗ್ ನಂಬಕ್ಕೆ ಆಯ್ತಾ ಇಲ್ಲ. ಮೊದ್ಲು ನನ್ಗೂ ಹಿಂಗೆ ಆಯ್ತು ಅಕ್ಕ, ಆದ್ರೆ ಅವರು ಸ್ಯಾನೆ ಪಿರುತಿಯಿಂದ ಕರ್ಕೊಂಡ್ ಹೋದ್ರು. ಹೆಂಗೋ ಹೋಗ್ಲಿ ಬಿಡು ಚಂಪಾ, ಈಗಾದ್ರೂ ನಿನ್ನ ಸಂದಾಗ ನೋಡ್ಕೋಬೇಕು ಅಂತ ಅನಿಸ್ತಲ್ಲ.
ಅದ್ ಸರಿ, ಎಲ್ಲಿಗೆ ಹೋಗಿದ್ರಿ? ಪಿಕ್ಚರ್ ನೋಡ್ಕೊಂಡು ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ನಾನು ಹಂಗೆ ಅನ್ಕೊಂಡಿದ್ದೆ ವಿದ್ಯಕ್ಕ. ಆದ್ರೆ ಹೋಯ್ತಾ ದಾರಿಲಿ ಅವ್ರ ಫ್ರೆಂಡ್ ಒಬ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತವ ನನ್ನ ಒಂದ್ ಕಡೆ ಬಿಟ್ಟು ಹೋದ್ರು. ಬಸ್ ಇವತ್ತಾದ್ಮೇಕೆ ನನ್ನುವೆ ಅವ್ರ ಫ್ರೆಂಡ್ ಹೇಳಿ ಆಸ್ಪತ್ರೆ ತಕ್ ಕರ್ಸ್ಕೊಂಡು ಹಟ್ಟಿಗ್ ಕರ್ಕೊ ಬಂದ್ರು. ಅವ್ರ ನನ್ನ ಎಲ್ಲಿ ಕರ್ಕೊಂಡು ಹೋದ್ರು ಅನ್ನೋದ್ ಮುಖ್ಯ ಅಲ್ಲ, ಆದ್ರೆ ನನ್ ಜೊತೆ ಸುತ್ತಾಡ್ಬೇಕು ಅನ್ಕೊಂಡ್ರಲ್ಲ ಅದೇ ನಂಗ್ ಖುಷಿ. ಇತ್ತೀಚೆಗೆ ಅವ್ರ ನಡವಳಿಕೆ ನೋಡ್ತಿದ್ರೆ ಅವ್ರ ಬದ್ಲಾಗವ್ರೆ ಅನ್ಸ್ತದೆ ಅಕ್ಕ. ಇನ್ಮ್ಯಾಕ್ ನಾನ್ ಖುಷಿಯಾಗಿರ್ತೀನಿ ಬಿಡಕ್ಕ. ಸರಿ, ನಾನ್ ಬರ್ತೀನಿ. ತಾನಾಗೆ ಪುಸ್ಲಾಯಿಸಿ ಈಚೆ ಕರ್ಕೊಂಡ್ ಹೋಗೋನೆ ಅಂದ್ರೆ ಇದು ಪಿರುತಿಯಿಂದ ಅಲ್ಲ. ಏನೋ ಮಸ್ಲತ್ ಮಾಡ್ತವ್ರೆ, ಮನ್ಸಲ್ಲಿ ಏನೋ ಮಾಡಿಕೊಂಡು ಈಚೆ ಕರ್ಕೊಂಡ್ ಹೋಗೋರೆ. ಥು, ಮಾವ ಹಿಂಗಿ ಗಾಡಿ ಮಾರ್ಬಿಟ್ಟು ಅಂತವ ಏಟ್ಕಿರ್ತ ಹೇಳಿದ್ರು. ಇದ್ ನನ್ ಮೊದಲನೇ ಕಾರು ಅಂತವ ಸೆಂಟಿಮೆಂಟ್ ಆಗಿ ಮಾತಾಡ. ಏನಾಗದೆ ಅಂತ ಚೆಕ್ ಮಾಡೋಣಪ್ಪ. ಏ ಚಂಪಾ, ಬಾರ ಆಚೆ. ಯಾವಳು? ಓಹೋ, ಸಾಹೇಬ್ರು ಫುಲ್ ಟೈಟ್ ಆಗಿ ಬರ್ತವ್ರಲ್ಲಪ್ಪ. ಸುಭಾಷಣ ಬಸ್ ನಿಂತ್ಕೊಳ್ಳೋಣ. ಏನಿದು ನಿಂತ್ಕೊಳ್ಳಕ್ಕೆ ಆಗದೆ ತರ ಕುಡ್ದು ಕೂಗಾಡ್ತಿದ್ದೀರಲ್ಲ, ಏನಾಯ್ತು? ನಂಗೆ ದೊಡ್ಡ ಮೋಸ ಆಗೋಗದೆ. ಇವತ್ತು ನಾನು ನ್ಯಾಯ ಕೇಳಲೇಬೇಕು. ಸುಮ್ಕೆ ಹೇಳ್ತಾವನು ಕ್ವಾಟ್ಲೆ, ನನ್ನನ್ನು ತಡಿಬೇಡ, ಸುಮ್ಕ ಬಿಟ್ಬಿಡು. ಅನ್ಯಾಯಕ್ಕೆ ಮೋಸಕ್ಕೆ ಪ್ಯಾಂಟ್ ಹಂಗೆ ಹಾಕ್ತಂಗೆ ಇದ್ದೀರಾ. ಅಂತದ್ರಲ್ಲಿ ಯಾರಪ್ಪ ಮೋಸ ಮಾಡಿದ್ದು? ಏಯ್ ಕ್ವಾಟ್ಲೆ, ಮೊದ್ಲೇ ನಂಗೆ ಪಿತ್ತ ನೆತ್ತಿಗೆರದೆ, ಮರ್ಬೋದಿಂದ ಹೇಳ್ತಾವನಿ. ನನ್ ತಲೆ ಕೆಡಿಸ್ಬೇಡ, ಬಿಟ್ಬಿಡು. ಏರಿರೋದು ಪಿತ್ತ ಅಲ್ಲ, ಎಣ್ಣೆ. ಏಯ್, ನೀನ್ ಯಾವ ಊರ್ ದೊಣ್ಣೆ ನಾಯಕ ಅಂತ ನಿಂತವ್ ಹೇಳ್ಬೇಕ್ಲಾ? ಈಟಕ್ಕೋ ಇದನ್ನೆಲ್ಲ ಪ್ರಶ್ನೆ ಮಾಡೋದಕ್ ಹೂ ಆರ್ ಯು? ನಮ್ಗೆ ಇಂಗ್ಲಿಷು ನಾನೇನಾರು ಶುರು ಮಾಡಿದ್ರೆ ಆಟೆ ಯಾಮಕ್ಕೆ. ಮಾವೇ ಒಳಗಡೆ ಅವ್ರೆ, ಸುಮ್ಕೆ ಕೂಗಾಡ ಬೇಡ, ಹೊಂಟಾಗಣ. ಏಯ್ ಕ್ವಾಟ್ಲೆ, ನನಗ್ ಮಾತಿರೋದು ಅವ್ರ ತಬ, ನಿಂತಬ ಅಲ್ಲ. ಸುಮ್ಕೆ ನನ್ನ ಬಿಟ್ಬಿಡು. ನೀ ಅವತಾರದಲ್ಲಿ ಮಾವಿನ ಮುಂದ್ಗಡೆ ಹೋದ್ರೆ ಸುಮ್ಕೆ ಬಿಟ್ಟಾರೆ? ಹೋಗೋಣ. ಸುಮ್ಗೆ ಹೊಂಟಾಗಣ. ಗೋವಿಂದ, ನಾಳೆ ಕೌಂಟಿಂಗ್ ನಡೆಯೋ ಜಾಗಕ್ಕೆ ನಮ್ಮ ಪಕ್ಷದವರೆಲ್ಲ ಬರಕ್ ಹೇಳಿದ್ಯ ತಾನೆ? ಹ್ಞೂ ಅಣ್ಣ, 8 ಜನ ಹೋಗ್ಬೇಕು, ಎಲ್ಲೆಲ್ಲಿಗೆ ಹೋಗ್ಬೇಕು, ಆಮೇಲೆ ಏನಾರು ವ್ಯತ್ಯಾಸಗಳಾದ್ರೆ ಯಾರ ಜೊತೆ ಮಾತಾಡಬೇಕು ಎಲ್ಲಾನು ವಿವರವಾಗಿ ಹೇಳಿವ್ನಿ. ಆಮೇಲೆ ಗೋವಿಂದ, ಈ ಎದುರಾಳಿ ಪಕ್ಷದವರು ಅಲ್ಲಿ ಗಲಾಟೆ ಪಲಾಟೆ ಮಾಡ್ಬಿಟ್ಟಾರಪ್ಪ. ಹಂಗೇನಾದ್ರೂ ಯಾರಾದ್ರೂ ಬಾಲ ಬಿಚ್ಚಿದ್ರೆ ಒಂದ್ ಕೈ ನೋಡ್ಕೊಳ್ಳೋಣ. ಇದೇ ಬೇಡ ಅಂತ ಹೇಳ್ತಾ ಇರೋದು. ನೋಡ್ಲ ಮಗ, ಸೋಲ್ತೀವಿ ಅನ್ನೋ ಬ್ಯಾಸರದಲ್ಲಿ ಹಂಗೆಲ್ಲ ಮಾಡ್ತಾರೆ. ಆದ್ರೆ ನಾವು ತಾಳ್ಮೆ ಕಳ್ಕೊಬಾರ್ದು. ತಾಳ್ಮೆ ಕಳ್ಕೊಂಡು ಗಲಾಟೆ ಏನಾದ್ರು ಮಾಡ್ಬಿಟ್ರೆ, ಗೆಲ್ತೀವಿ ಅನ್ನೋ ದುರಾಂಕಾರದಲ್ಲಿ ಹಿಂಗೆಲ್ಲ ಗಲಾಟೆ ಮಾಡ್ತಾವ್ರೆ ಅಂತ ಜನಗಳನ್ನ ದಾರಿ ತಪ್ಪಿಸ್ಬಿಡ್ತಾರೆ. ಅರ್ಥ ಆಯ್ತೆ? ಸರಿಯಪ್ಪ. ಏನ್ಲ ಭದ್ರ, ಎಣಕೆ ಎಲ್ಲ ನಾಳೆ ಸಾಯಂಕಾಲದೊಳಗೆ ಮುಗಿತದಲ್ವಾ? ಅಮ್ಮಮ್ಮ, ಸಂಜೆ ಗಂಟ ಹೇಳ್ಸಕ್ಕೆ ಅದೇನ್ ನಿಮ್ ಕಾಲ ಅಲ್ಲ. ಈಗ ಅಲ್ಲೇ ಇಡ್ರ, ಅಲ್ಲೇ ಬಹುಮಾನ. ಹಾ, ಹೌದೇ? ಹೂ, ಮತ್ತೆ ನೀನ್ ಓಟ್ ಹಾಕನಾಗ ಆ ಮಿಸಿನಲ್ಲಿ ಬಟನ್ ಒತ್ತದಲ್ಲ, ಅದ್ರಲ್ಲಿ ಅಪ್ಪಯ್ಯಂಗೆ ಎಷ್ಟು ಓಟ್ ಬಿದ್ದಿರ್ತವೆ, ಎದುರುಗಡೆ ಪಕ್ಷದವ್ರಿಗೆ ಎಷ್ಟು ಓಟ್ ಬಿದ್ದಿರ್ತವೆ ಅಂತ ಎಲ್ಲ ಭದ್ರವಾಗಿರ್ತದೆ. ಒತ್ತಾರಿಕೆ ಒಂದ್ ಬಟನ್ ಒತ್ತಿದ್ರೆ ಸಾಕು, ಯಾರ್ ಗೇಟ್ ಓಟ್ ಬಿದ್ದವೆ ಅಂತ ಅಲ್ಲೇ ತೋರಿಸ್ಬಿಡ್ತದೆ. ಮಧ್ಯಾಹ್ನದ ಹೊತ್ತಿಗೆಲ್ಲ ಗೊತ್ತಾಗ್ಬಿಡ್ತದ ಮಮ್ಮು. ಓಹೋ, ಅದು ಬೇರೆ ಬಂದೋಯ್ತು. ಏನೋ ಒಟ್ನಲ್ಲೇ ಬಿರ್ರನೆ ಬಂದ್ಬಿಟ್ರೆ ಆಯ್ತು. ಗೊತ್ತಾಯ್ತದೆ ಬಿಡುವಮ್ಮ. ಚಂಪಾ, ಚಂಪಾ, ಚಂಪಾ,
ಎಲ್ಲಿದೆ ಬಾರ ಆಚೆ, ನಿನ್ನೆ ಕೂಗ್ತಾ ಇರೋದ್ ಬಾರ ಆಚೆ. ಗೋವಿಂದ, ಇವಾಗೇನ್ಲಾಗಿದ್ದದು? ಮಾಡೋದೆಲ್ಲ ಮಾಡಿ ಮಳ್ಳಿ ಹಂಗ್ ಎಲ್ಲ ಹೊತ್ಕೊಂಡಿದ್ಯಾ, ಬಾರ ಆಚೆ. ಓಹೋ ಅಮ್ಮ, ಮಾತಾಯಿ. ಏನೋ ನೀನ್ ಅವತಾರ, ಯಾಕ್ಲ ಹಿಂಗಾಡ್ತಿದ್ಯಾ? ಎಲ್ಲ ಇವಳ ದೆಸೆ ಕಣಮ್ಮ, ಇವಳಿಂದಾಗಿ ಇವತ್ತು ನಾನು ಕುಡ್ಕ ಬಂದಿರೋದು.